ಕನ್ನಡ ಚಿತ್ರರಂಗದಲ್ಲಿ ಟಾಪ್ ನಟಿಯಾಗಿ ಗುರುತಿಸಿಕೊಂಡಿದ್ದ ಪ್ರೇಮಾ ಅವರಿಗೆ ಇದೀಗ 49 ವರ್ಷ. ಇದೀಗ ಪ್ರೇಮಾ ಈ ವಯಸ್ಸಿನಲ್ಲೂ ಕೂಡ ಎರಡನೇ ಮದುವೆ ಆಗುವ ಬಗ್ಗೆ ದೊಡ್ಡ ಗುಡ್ ನ್ಯೂಸ್ ಹಂಚಿಕೊಂಡಿದ್ದಾರೆ. ಹಾಗಾದರೆ ಹುಡುಗ ಯಾರು? ಯುಗಾದಿ ಹಬ್ಬದಲ್ಲಿ ಮದುವೆ ಬಗ್ಗೆ ನಟಿ ಪ್ರೇಮಾ ಹೇಳಿದ್ದೇನು ನೋಡೋಣ ಬನ್ನಿ. ನಟಿ ಪ್ರೇಮಾ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೊಂದು ಹೋಗಿದ್ದಾರೆ. ಇದೀಗ ಒಂಟಿಯಾಗಿ ಬದುಕುತ್ತಿರುವ ಪ್ರೇಮಾ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸಿನಿಮಾದಲ್ಲಿ ಟಾಪ್ ನಟಿಯಾಗಿದ್ದ ಸಮಯದಲ್ಲಿ ಅಪ್ಪಚ್ಚು ಎಂಬುವವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಪ್ರೇಮಾ. ಆದರೆ ಭಿನ್ನಾಭಿಪ್ರಾಯಗಳಿಂದ 2016ರಲ್ಲಿ ವಿಚ್ಛೇದನ ಪಡೆದರು. ಇದಾದ ಬಳಿಕ ನಟಿ ತಮ್ಮ ಎರಡನೇ ಮದುವೆ ಬಗ್ಗೆಯೂ ಬಹಿರಂಗವಾಗಿ ಮಾತನಾಡಿದ್ದರು. ಆದರೆ ಇದೀಗ ಅವರು ಮರು ಮದುವೆಯಾಗುತ್ತಾರಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಹೌದು, ಇದಕ್ಕೆ ಕಾರಣ ಹಿರಿಯ ನಟಿ ತಾರಾ. ಕೆಲ ದಿನಗಳ ಹಿಂದೆ ಆಭರಣ ಮಳಿಗೆಯೊಂದರ ಜಾಹೀರಾತಿಗಾಗಿ ತಾರಾ ಮತ್ತು ಪ್ರೇಮಾ ಮಳಿಗೆಗೆ ಭೇಟಿ ನೀಡಿದ್ದರು. ಆ ಸಮಯದಲ್ಲಿ ನಟಿ ತಾರಾ ಆಭರಣಗಳ ಬಗ್ಗೆ ಮಾತನಾಡುತ್ತಾ, ಇದು ನಿನ್ನ ಮದುವೆಗೆ ಚೆನ್ನಾಗಿ ಕಾಣಿಸುತ್ತೆ, ಮದುವೆ ದಿನ ಹಾಕಿಕೋ ಎಂದು ಹೇಳಿದ್ದಾರೆ. ಇದರಿಂದ ಪ್ರೇಮಾ ಮತ್ತೊಂದು ಮದುವೆ ಆಗುತ್ತಾರೆ ಎಂದು ಹಿಂಟ್ ಕೊಟ್ಟಿದ್ದಾರೆ ಎಂದು ಅಭಿಮಾನಿಗಳು ಊಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಪ್ರೇಮಾ ಕೂಡ ಸೀರೆ ಶಾಪಿಂಗ್ ಮಾಡಿದ್ದು ಅದರ ಫೋಟೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಮದುವೆ ಶಾಪಿಂಗ್ನಲ್ಲಿ ಬ್ಯುಸಿ ಇರುವ ಪ್ರೇಮಾ ಯುಗಾದಿ ಹಬ್ಬ ಮುಗಿದ ಕೆಲ ದಿನಗಳಲ್ಲೇ ಮದುವೆ ಆಗಲಿದ್ದಾರೆ ಅಂತ ಸುದ್ದಿ ಕೇಳಿಬರುತ್ತಿದೆ. ಇದೀಗ ಯುಗಾದಿ ಹಬ್ಬ ಮುಗಿದ ಬಳಿಕ ಪ್ರೇಮಾ ಪರಿಚಯಸ್ಥ ಸ್ನೇಹಿತನನ್ನ ಸರಳವಾಗಿ ಮದುವೆ ಆಗಲಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿದೆ. 49 ವರ್ಷದ ಪ್ರೇಮಾ ಅವರು ಮತ್ತೊಂದು ಮದುವೆ ಆಗಬೇಕಾ ಬೇಡವಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.